ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭಾ ಚುನಾವಣೆಯಿಂದ ರಮ್ಯಾ ಸ್ಪರ್ಧೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಹಾಗಿದ್ರೆ ಈ ಬಾರಿ ಮಾಜಿ ಸಂಸದೆ ರಮ್ಯಾ? ಈ ಹಿಂದೆ ಮಂಡ್ಯದಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ರು, ನಂತರ ಸೋತ್ರು. ಆದರೆ ಈ ಬಾರಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಿಂದ ನಿಲ್ಕೊಳ್ತಾರೆ, ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಮಾಜಿ ಸಂಸದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸದ್ಯ AICC ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆಯಾಗಿದ್ದಾರೆ, ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾಗಿ. ಆದರೆ ಈ ಬಾರಿ ಮಂಡ್ಯದಿಂದ ಸ್ಪರ್ಧಿಸ್ತಾರಾ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ಮಂಡ್ಯದಲ್ಲಿ ಈಗಾಗಲೇ ಸಾಕಷ್ಟು ಜಟಾಪಟಿ ಕೇಳಿ ಬರ್ತಾ ಇದೆ, ನಾವು ಸ್ಪರ್ಧಿಸಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಮಂಡ್ಯ ಅವರ ಕ್ಷೇತ್ರ ಆಗುತ್ತಾ ಅಥವಾ ಬೆಂಗಳೂರು ನಾರ್ತಿಂದ ಕಣಕ್ಕಿಳಿತಾರಾ, ಈ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕಿಯ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಯಾರ ಜೊತೆ ಮಾತನಾಡಿದ್ದಾರೆ ಈ ಬಗ್ಗೆ, ಕಾಂಗ್ರೆಸ್ನ ಹಿರಿಯರ ಜೊತೆ, ಹೈಕಮಾಂಡ್ ಜೊತೆ ಮಾತನಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ರಮ್ಯಾ ಚುನಾವಣೆಗೆ ಸ್ಪರ್ಧಿಸ್ತಾರ? ಚುನಾವಣೆಗೆ ಸ್ಪರ್ಧಿಸುವಂಥದ್ದಾದರೆ ಈ ಬಾರಿ ಯಾವ ಕ್ಷೇತ್ರದಿಂದ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಹಾಗಿದ್ಮೇಲೆ ಚುನಾವಣೆಗೆ ಸ್ಪರ್ಧಿಸದೇನೆ ಆಯ್ಕೆ ಆಗ್ತಾರಾ? ಇದು ಕೂಡ ಸಾಕಷ್ಟು ಕುತೂಹಲ. ಮಾಜಿ ಸಂಸದ ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ವಂತೆ, ಇದು ಕೂಡ ಪ್ರಶ್ನಾತೀತವಾಗಿದೆ. ಸೊ ರಾಜ್ಯಸಭೆಗೆ ಹೋಗೋದಕ್ಕೆ ವೇದಿಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ರಮ್ಯಾ. ಯಾಕೆ ರಾಜ್ಯಸಭೆಯಿಂದ ಆಯ್ಕೆಗೆ ಬಯಸ್ತಾ ಇದ್ದಾರೆ? ರಾಜ್ಯಸಭೆ ಸದಸ್ಯ ಆಗೋದಕ್ಕೆ ಬ್ಯುಸಿ ಆಗಿದ್ದಾರಂತೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಈಗಾಗಲೇ ಈ ವಿಚಾರವನ್ನು ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ. AICC ಅಧ್ಯಕ್ಷ ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ತಂದಿದ್ದಾರೆ. ಜನರ ಮಧ್ಯೆ ನಿಂತು ಗೆಲ್ಲೋದು ಕಷ್ಟ ಅನ್ನುವ ಅನುಮಾನ ಏನಾದರೂ ಅವರಿಗೆ ವ್ಯಕ್ತ ಆಗಿದೆಯಾ? ಯಾಕೆಂದರೆ ಹಲವಾರು ಬಾರಿ ಜನರ ವಿರೋಧ ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಮಂಡ್ಯಕ್ಕೆ ಕಾಲಿಟ್ಟರೆ ನಿಮ್ಮನ್ನು ಸೋಲಿಸ್ತೀವಿ ಅಂತ ಕೂಡ ಈಗಾಗಲೇ ಮಂಡ್ಯದ ಜನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಲವಾರು ಅದಕ್ಕೆ ಕಾರಣಗಳಿದ್ದಾವೆ. ಸೊ ಹಾಗಾಗಿ ಜನರ ಮಧ್ಯೆ ನಿಂತು ಗೆಲ್ಲೋದು ಕಷ್ಟ ಸಾಧ್ಯ ಅನ್ನುವಂಥ ಅನುಮಾನ ಏನಾದರೂ ಮಾಜಿ ಸಂಸದರಿಗೆ ಗೊತ್ತಾಯ್ತಾ? ಹೀಗಾಗಿ ರಾಜ್ಯಸಭೆ ಕಡೆ ಮುಖ ಮಾಡಿದ್ರ ರಮ್ಯಾ ಮೇಡಮ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಟ್ ಇನ್ನೂ ಕೂಡ ಯಾವುದೇ ನಿರ್ಧಾರ ಆಗಿಲ್ಲ, ಪೂರ್ವ ನಿರ್ಧಾರ ಏನಿದೆ ಗೊತ್ತಿಲ್ಲ. ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರಾ? ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸದೆ ಹೋದರೆ ಮಂಡ್ಯ ಕ್ಷೇತ್ರದಿಂದ, ಹಾಗಿದ್ದ ಮೇಲೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಅದು ಎರಡನೇ ಪ್ರಶ್ನೆ. ಸೊ ಹಾಗಿದ್ಮೇಲೆ ಒಂದು ಕಡೆ ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ ಅಂತಂದರೆ ರಾಜ್ಯಸಭೆಯ ಮುಖಾಂತರ ಆಯ್ಕೆ ಆಗಬೇಕಾಗತ್ತೆ. ಸೊ ಅದನ್ನು ಕೂಡ ಈಗಾಗಲೇ ಮಾತನಾಡಿದ್ದಾರಾ? ಯಾಕೆಂದರೆ ಜನರ ಮಧ್ಯೆ ಇದ್ದಿದ್ರೆ ಬಹುಶಃ ಜನ ಅವ್ರನ್ನ ಮತ್ತಷ್ಟು ಪರಿಚಯ ಮಾಡಿಕೊಳ್ತಾ ಇದ್ರು, ಜನರ ಹತ್ರ ಇರ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಸಾಕಷ್ಟು ಸಮಯದಲ್ಲಿ ಜನರಿಂದಾನೇ ದೂರ ಉಳ್ಕೊಂಡಿದ್ರು ಮಾಜಿ ಸಂಸದೆ ರಮ್ಯಾ. ಸೊ ಹಾಗಾಗಿ ಮಂಡ್ಯದಲ್ಲಿದ್ದಂಥ ಮನೆಯನ್ನು ಕೂಡ ಖಾಲಿ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಜನರ ಮಧ್ಯೆ ಹೋಗಿ ನಿಂತು ಈ ಬಾರಿ ಗೆಲ್ಲೋದು ಕಷ್ಟ. ಯಾಕೆಂದರೆ ಆರಂಭದಲ್ಲಿ ಇದ್ದಂಥ ಅವರು ಮೊದಲನೇ ಬಾರಿ 8 ರಿಂದ 9 ತಿಂಗಳು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಆ ಸಂದರ್ಭದಲ್ಲಿ ಇದ್ದಂಥ ರಮ್ಯಾ ಅವರ ಫೇವರಿಸಮ್ ಇವಾಗ ಇಲ್ಲ ಮಂಡ್ಯದಲ್ಲಿ ಅನ್ನುವಂಥದ್ದು, ಆ ಒಂದು ಕಳೆ ಕುಂದಿದೆ ಅಂತಾನೆ. ಸೊ ಹಾಗಾಗಿ ರಾಜ್ಯಸಭೆಯ ಕಡೆ ಮುಖ ಮಾಡಿದ್ರ ರಮ್ಯಾ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ. ಒಂದು ವೇಳೆ ರಾಜ್ಯಸಭೆಯಿಂದ ಆಯ್ಕೆ ಆಗೋದಾದರೆ ಸೊ ಅಲ್ಲಿ ರಾಜ್ಯದಿಂದ ಆಯ್ಕೆ ಆಗ್ತಾರಾ ಅಥವಾ ಕರ್ನಾಟಕದಿಂದ ಅಥವಾ ಬೇರೆ ಕಡೆಯಿಂದನಾ? ಇದು ಕೂಡ ಸಾಕಷ್ಟು ಕುತೂಹಲವನ್ನು ಕಾಡ್ತಾ ಇದೆ. ಅಫ್ಕೋರ್ಸ್ ರಾಜ್ಯಸಭೆಗೆ ರಾಜ್ಯದಿಂದನೇ ಆಯ್ಕೆ ಆಗೋದಕ್ಕೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳು. ಇದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಕೂಡ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಗಳಿ ಸಂಪರ್ಕದಲ್ಲಿದ್ದಾರೆ. ಶಿವು, ರಮ್ಯಾ ಈ ಹಿಂದೆ ಗೆಲ್ಲಬೇಕಾದ್ರೆ ಇದ್ದಂತಹ ಚಾನ್ಸಸ್ ಈಗ ಇಲ್ಲ ಅನ್ನುವಂಥದ್ದು ರಮ್ಯಾ ಅವರಿಗೆ ಅರ್ಥ ಆಗಿದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ AICC ಏನಿದೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಬಟ್ ಜನರಿಂದ ಆಯ್ಕೆ ಆಗೋದು ಕಷ್ಟ ಅಂತ ಅವ್ರಿಗೆ ಅನಿಸಿದೆಯಾ ಅಂತ? ಶಿವು ಅವರ ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ರಾಜ್ಯಸಭೆಯ ಕಡೆ ಮುಖ ಮಾಡಿದ್ದಾರಾ ಮಾಜಿ ಸಂಸದೆ ರಮ್ಯಾ? ಯಾಕೆಂದರೆ ಜನರ ಮಧ್ಯೆ ನಿಂತು ಗೆಲ್ಲೋದು ಕಷ್ಟ ಅನ್ನುವ ಅನುಮಾನ. ಅದರ ಜೊತೆಗೆ ಟಿಕೆಟ್ ಸಿಗುತ್ತಾ ಮಂಡ್ಯದಲ್ಲಿ ಈಗಾಗಲೇ ಜಟಾಪಟಿ ನಡೀತಾ ಇದೆ. ಸೊ ಸುಮಲತಾ ಅಂಬರೀಷ್ ಕಾಂಗ್ರೆಸ್ನಿಂದ ಆಯ್ಕೆ ಬಯಸಿದ್ದಾರೆ. ಸೊ ಅಲ್ಲಿಯೂ ಕೂಡ ಅಶ್ವಿನಿ ಅವರ ಫೈಟ್ ಇದೆ. ಜೊತೆಗೆ JDS ತಮ್ಮ ಕ್ಷೇತ್ರಕ್ಕೆ ಆ ಕ್ಷೇತ್ರವನ್ನು ಬಿಟ್ಟುಕೊಡುತ್ತಾ, ಇದು ಮಂಡ್ಯದಲ್ಲಿರುವಂಥ ಜಟಾಪಟಿ. ಹಾಗಾಗಿ ಈ ಹಿಂದೆ ಸಂಸದೆಯಾಗಿ ಆಯ್ಕೆಯಾಗಿದ್ದಂಥ ರಮ್ಯಾ ಮತ್ತೊಮ್ಮೆ ಇಲ್ಲಿ ಆಯ್ಕೆಯನ್ನು ಬಯಸ್ತಾರಾ ಅಥವಾ ಚುನಾವಣಾ ರಾಜಕಾರಣವೇ ಬೇಡ ಅಂತ ಹೇಳಿ ರಾಜ್ಯಸಭೆಗೆ ಆಯ್ಕೆ ಆಗೋದಕ್ಕೆ ಬಯಸ್ತಾ ಇದ್ದಾರಾ? ಸೊ ಅಲ್ಲಿ ವೇದಿಕೆ ರೆಡಿ ಆಗ್ತಾ ಇದೆಯಾ ರಾಜ್ಯದಲ್ಲಿಯೂ ಕೂಡ? ಸೊ ಈ ಬಗ್ಗೆ ಹೈಕಮಾಂಡ್ಗೆ ತಿಳಿಸ್ಕೊಟ್ಟಿದ್ದಾರಾ ಅನ್ನೋಂಥದ್ದು. ಅದೇ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ? ಒಂದು ವೇಳೆ ಮಂಡ್ಯ ಆಗದೆ ಇದ್ದರೆ ಬೆಂಗಳೂರು ನಾರ್ತ್, ಇಲ್ಲಿ ಮಂಡ್ಯ ರಮ್ಯಾರನ್ನ ಕಣಕ್ಕಿಳಿಸ್ತಾರಾ? ನಿಜಕ್ಕೂ ಅಲ್ಲಿಂದ ಟಿಕೆಟ್ ಸಿಗುತ್ತಾ? ಸೊ ಹಾಗಾಗಿ ಇದೆಲ್ಲವೂ ಕೂಡ ಒಂದು ರೀತಿಯ ಆರಂಭದ ಕನ್ಫ್ಯೂಷನ್ಸ್ ರಮ್ಯರಲ್ಲೂ ಕೂಡ ಇದೆ. ಸೊ ಹಾಗಾಗಿ ಚುನಾವಣಾ ರಾಜಕಾರಣವೇ ಬೇಡ, ಚುನಾವಣೆಗೆ ನಿಲ್ಲೋದೇ ಬೇಡ, ರಾಜ್ಯಸಭೆಗೆ ಆಯ್ಕೆ ಆದರೆ ಸೊ ಅಲ್ಲಿಂದ ಕೂಡ ಸ್ಪರ್ಧಿಸಬಹುದು. ಸೊ ರಾಜ್ಯದಿಂದನೂ ಕೂಡ ಸ್ಪರ್ಧಿಸಬಹುದು. ಆಯ್ಕೆ ಮಾಡೋದು ಈಸಿ ಆಗಿರುತ್ತೆ. ಯಾಕೆಂದರೆ
MP ಗಳು ಆಯ್ಕೆ ಆದರೆ MLAಗಳು ಅವ್ರನ್ನ ಆಯ್ಕೆ ಮಾಡಿಕೊಳ್ತಾರೆ. ಸೊ ಹಾಗಾಗಿ ಈಸಿಯಾಗಿ ರಾಜ್ಯಸಭೆಗೆ ಆಯ್ಕೆ ಆಗಬಹುದು, ಆಯ್ಕೆ ಮಾಡ್ತಾರೆ ಅನ್ನುವಂತಹ ದೃಷ್ಟಿಯಿಂದ ಏನಾದರೂ ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದಾರೆ, ಅಥವಾ ತಮ್ಮ ಸ್ಥಾನವನ್ನು ತಾವು ಪೈಪೋಟಿಯಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ವಿಚಾರವನ್ನು ಮುಟ್ಟಿಸಿದ್ದಾರಾ? ಬೇರೆ ಯಾರಿಗಾದರೂ ಸೀಟ್ ಕೊಟ್ಕೊಳ್ಬಹುದು, ಅದು ಸುಮಲತಾ ಅಂಬರೀಷ್ ಅವ್ರಿಗಾದರೂ ಆಗಬಹುದು, ಅಥವಾ ಇನ್ಯಾರೇ ನಿಂತರೂ ಕೂಡ JDSನ ಅಭ್ಯರ್ಥಿ ಆಗಬಹುದು. ತಾವು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ತಾವು ನೇರವಾಗಿ ರಾಜ್ಯಸಭೆಗೆ ಆಯ್ಕೆ ಆಗುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಯಾವ ಮಾತುಕತೆ ನಡೆದಿದೆ? ಯಾಕೆಂದರೆ ಈ ಹಿಂದೆ ಇದ್ದಂತಹ ಅವರ ಆಪ್ತರು ಇದೀಗೆಲ್ಲ ದೂರ ಆಗಿದ್ದಾರೆ ಅಂತ ಅನ್ನಿಸಿದ್ರು ಕೂಡ, ಬಟ್ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗೇ ಆಗ್ತಾರೆ. ಯಾವ ರೀತಿಯಾಗಿ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರಾ ಅಥವಾ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿಸ್ತಾರ ಕಾದು ನೋಡಬೇಕಾಗಿದೆ.